ಕನ್ನಡ ಬಂಧುಗಳೇ, ಏಪ್ರಿಲ್ 4 ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ದಿನ. ಉತ್ತರ ಪತೇಶ್ವರ ಅಂತೇಳಿ ಮೆರಿತಾ ಇದ್ದಂಥ ಹರ್ಷವರ್ಧನನ್ನ ನರ್ಮದೆಯ ತೀರದಲ್ಲೇನೆ ತಡೆದು ಅವನನ್ನು ಹಿಮ್ಮೆಟ್ಟಿಸಿ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದಂಥ ದಿನ. ಆ ವೀರ ಕನ್ನಡಿಗನೇ ಕನ್ನಡಿಗರು ಇತಿಹಾಸದಲ್ಲಿ ಮರೆಯಬಾರದಂಥ ಹೆಸರೇ ಇಮ್ಮಡಿ ಪುಲಿಕೇಶಿ. ಆ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ ಮೇಲೆ ಗೆದ್ದಂಥ ದಿನವನ್ನು ಕನ್ನಡಿಗರು ನಾವೆಲ್ಲ ಕನ್ನಡಿಗರ ವಿಜಯ ದಿನ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ಕೂಡ ಒಂದು ಸೌಭಾಗ್ಯದ ದಿನ. ಕಾರಣ ಯಾಕೆ ಅಂತ ಹೇಳಿದ್ರೆ, ರಾಮನಗರದಲ್ಲಿರ್ತಕ್ಕಂಥ ಶಿಲಾಂಧ್ರ ರೆಸಾರ್ಟ್ನಲ್ಲಿ ಅದರ ಮಾಲೀಕರಾದಂಥ ಶ್ರೀಯುತ ರಮೇಶ್ ರವರು ಅಪ್ಪಟ ಕನ್ನಡ ಅಭಿಮಾನಿ. ಯಾವ ಮಟ್ಟಕ್ಕೆ ಅವರ ಕನ್ನಡ ಅಭಿಮಾನ ಇದೆ ಅಂತ ಹೇಳಿದ್ರೆ, ಇಡೀ ರೆಸಾರ್ಟನ್ನು ಕನ್ನಡ ವಾಸ್ತುಶಿಲ್ಪ ಕಲೆಯ ಒಂದು ಸೊಬಗಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಇಮ್ಮಡಿ ಪುಲಿಕೇಶಿ ಮಹಾರಾಜರ ಪ್ರತಿಮೆಯನ್ನು ಸರ್ಕಾರ ಇವತ್ತು ಕೂಡ ಮಾಡೋಕ್ಕಾಗಿಲ್ಲ, ಆದರೆ ರಮೇಶ್ ಅವರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಇಡೀ ನಾಡಿನ ಕನ್ನಡಾಭಿಮಾನಿಗಳ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಒಂದು ವ್ಯವಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಭಾಳಷ್ಟು ಕನ್ನಡಿಗರ ಮೇಲೇ ವಿರೋಧ ಇರುತ್ತೆ. ಅದನ್ನೆಲ್ಲ ಎದುರಿಸ್ಕೊಂಡು ತಮ್ಮ ಕನ್ನಡಾಭಿಮಾನವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ನಮ್ಮ ಇತಿಹಾಸದ ಏಕಮೇವ ಚಕ್ರಾಧಿಪತ್ಯವನ್ನು ಹೊಂದಿರತಕ್ಕಂಥ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಪ್ರತಿಮೆ ಮಾಡಿರೋದು ಸಾಧಾರಣ ವಿಷಯ ಇಲ್ಲ. ಈ ಸಂದರ್ಭದಲ್ಲಿ ಏನು ಇಮ್ಮಡಿ ಪುಲಿಕೇಶಿ ಹರ್ಷನ ಮೇಲೆ ವಿಜಯ ಸಾಧಿಸಿದ್ದನ್ನು ನಾವು ಅವರ ರೆಸಾರ್ಟ್ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಪ್ರತಿಮೆ ಮುಂದೆ ನಾವು ಆಚರಣೆ ಮಾಡ್ತಿದ್ದೀವಿ. ಇದು ನಿಜವಾಗಲೂ ಕೂಡ ಕನ್ನಡಿಗರಿಗೆ ಒಂದು ಭಾಳ ಸಂತೋಷವಾದಂಥ ದಿನ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬರೂ ಕೂಡ ಇವತ್ತು ಹಲವಾರು ಭಾಗಗಳಲ್ಲಿ ಈ ಕನ್ನಡಿಗರ ವಿಜಯ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಾಗಬೇಕು. ಕನ್ನಡಿಗರ ಇತಿಹಾಸ ನಾವು ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಒಂದು ದಿನದಲ್ಲಿ ಮುಗಿಯುವಂಥ ಇತಿಹಾಸ ಅಲ್ಲ. ಸಾವಿರಾರು ವರ್ಷಗಳ ಕಾಲ ಈ ಒಂದು ಇತಿಹಾಸ ನಿರಂತರವಾಗಿ ನಾವು ಈ ಒಂದು ದೇಶವನ್ನು ಭರತಖಂಡವನ್ನು ಕಾಯ್ಕೊಂಡ್ಬಂದಿರೋರು ಕನ್ನಡಿಗರೇ ಮೊದಲಿಗರು. ನೀವು ಭಾರತದ ಒಂದು ಇತಿಹಾಸವನ್ನು ತೆಗೆದುಕೊಳ್ಳಿ, ಅದರಲ್ಲಿ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಈ ಒಂದು ದೇಶಕ್ಕೆ 2000 ವರ್ಷಗಳ ಇತಿಹಾಸವೇ ಇಲ್ಲದಂತಾಗತ್ತೆ. ಯಾಕೆ ಅಂತ ಹೇಳಿದ್ರೆ 2000 ವರ್ಷಗಳ ಕಾಲ ನಿರಂತರವಾಗಿ ಆಳಿದ್ದು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡಿಗರ ಸಾಮ್ರಾಜ್ಯ. ಕನ್ನಡದ ಸಾಮ್ರಾಜ್ಯಗಳು ಇವತ್ತು ಈ ಒಂದು ದೇಶದ ಗಡಿಗಳನ್ನು ಕಾಯ್ಕೊಂಡ್ಬಂದಿರತಕ್ಕಂಥದ್ದು. ಅಂಥ ವೀರತನದ ಹೆಮ್ಮೆಯ ಇತಿಹಾಸ ನಮ್ಮ ಕನ್ನಡಿಗರದು. ಆದ್ದರಿಂದ ಈ ಇತಿಹಾಸವನ್ನು ಎಲ್ಲೋ ಬಂದಂಥ ಜನರು ನಮ್ಮ ಇತಿಹಾಸದಲ್ಲಿ ಆ ರೀತಿಯಲ್ಲಿ ನಾವು ಮೆರೆದು ಬಿಟ್ಟಿದ್ದೀವಿ ಕನ್ನಡಿಗರು. ಇಲ್ಲೆಲ್ಲ ನಾವು ತರಕಾರಿ ವ್ಯಾಪಾರ ಮಾಡ್ತಿರಲಿಲ್ಲ. ಕರ್ನಾಟಕದಲ್ಲಿ ಚಿನ್ನ, ವಜ್ರ, ಮುತ್ತು, ಹರಳು ಇಂಥದನ್ನು ನಾವು ಬಳ್ಳಗಳಲ್ಲಿ ಅಳೆದು ವ್ಯಾಪಾರ ಮಾಡ್ತಿದ್ವಿ. ಅಂಥ ಶ್ರೀಮಂತ ದೇಶ ನಮ್ಮ ಕನ್ನಡ ದೇಶ. ಯಾವುದೇ ಸಾಮ್ರಾಜ್ಯ ತಗೊಳ್ಳಿ, ಅದು ಕರ್ನಾಟಕ ಸಾಮ್ರಾಜ್ಯನೇ. ಅಷ್ಟು ದೊಡ್ಡದು. ಇಮ್ಮಡಿ ಪುಲಿಕೇಶಿ ಮಹಾರಾಜರ ಕಾಲದಲ್ಲಂತೂ ನಮ್ಮ ಕೀರ್ತಿ ಎಲ್ಲಿ ತನಕ ಹಬ್ಬಿತ್ತು ಅಂತ ಹೇಳಿದ್ರೆ, ಇರಾನ್ ದೇಶ ಇವತ್ತೇನು ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ, ಅವತ್ತು ಆ ಇರಾನ್ ದೇಶವನ್ನು ಕಾಪಾಡಿಕೊಂಡಿದ್ದು ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ. ಅಲ್ಲಿ ಅವರಿಗೆ ಸೈನ್ಯ ಬೆಂಬಲವನ್ನು ಕೊಟ್ಟು ಅಲ್ಲಿಂದ ಕಪ್ಪ ಕಾಣಿಕೆಗಳನ್ನ ಪಡೆದು ರಾಜ್ಯಭಾರ ಮಾಡಿದಂಥವರು ಇಮ್ಮಡಿ ಪುಲಿಕೇಶಿ. ಅಂಥ ಇತಿಹಾಸ ಪುರುಷನ್ನ ಇವತ್ತು ನಾವು ನೆನೆಸ್ಕೊತಿದ್ದೀವಿ ಅಂದರೆ ಇದೆಲ್ಲ ನಮ್ಮ ಪುಣ್ಯ. ಈ ಕಾರ್ಯ ಅತಿ ಹೆಚ್ಚೆಚ್ಚಾಗಿ ನಡಿಬೇಕು. ನಮ್ಮ ಇತಿಹಾಸ ಇಲ್ಲದೇ ಇದ್ದರೆ, ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಹಾಗೆ ನಮ್ಮ ಹೆಮ್ಮೆಯ ಕನ್ನಡ ಇತಿಹಾಸವನ್ನು ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾರತೀಯರು, ಇಡೀ ಪ್ರಪಂಚದೆಲ್ಲೆಡೆ ಪ್ರತಿಯೊಬ್ಬರು ತಿಳಿಯಬೇಕಾದಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಯುದ್ಧದಾಹಿಯಾಗಿಯೂ ಕೂಡ ಮತ್ತೊಂದು ಕಡೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಯಾರಾದರೂ ನೋಡ್ಕೊಂಡಿದ್ದಾರೆ, ಯಾರಾದರೂ ಶರಣಾಗಿ ತನ್ನ ಆಶ್ರಯ ಬೇಡಿ ಬಂದವ್ರಿಗೆ ಆಶ್ರಯ ಕೊಟ್ಟವರು
ಕನ್ನಡಿಗರು ಅದನ್ನು ನಾವು ಯಾವತ್ತೂ ಕೂಡ ಇತಿಹಾಸದಲ್ಲಿ ಮರಿಬಾರದು. ಆ ಒಂದು ಇತಿಹಾಸವನ್ನು ಸೃಷ್ಟಿಸಿದವನು ನಮ್ಮ ಹೆಮ್ಮೆಯ ಕನ್ನಡ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ. ಅವ್ರನ್ನ ನೆನಿತಾ ಇವತ್ತು ನಾವು ಕನ್ನಡಿಗರ ವಿಜಯ ದಿನವನ್ನು ಆಚರಿಸ್ತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇವತ್ತು ಇಡೀ ಪ್ರಪಂಚಾದ್ಯಂತ ಇತಿಹಾಸವನ್ನು ತಿಳಿಸ್ತಿರ್ತಕ್ಕಂಥ ನಮ್ಮ ಕರ್ನಾಟ ಬಲದ ಭುವನೇಶ್ ಅವರಿದ್ದಾರೆ. ಹಾಗೆ ಈ ಒಂದು ರೆಸಾರ್ಟ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ತಿಲಕ್ ಅವರಿದ್ದಾರೆ. ಹಾಗೆ ನಮ್ಮ ನನ್ಮಿನಿ ರೇಡಿಯೋ ಹರೀಶ್ ರವರಿದ್ದಾರೆ. ಹಾಗೆ ನಮ್ಮ ಕನ್ನಡಿಗ ದೇವರಾಜ್ ಅವರಿದ್ದಾರೆ. ಹಾಗೆ ನಮ್ಮ ಕನ್ನಡ ಪರ ವಕೀಲರಾದಂಥ ವೆಂಕಟೇಶ್ ಅವರಿದ್ದಾರೆ. ಎಲ್ಲ ಭಾಳಷ್ಟು ಜನ ಅಭಿಮಾನಿಗಳಲ್ಲಿ ಸೇರಿದ್ದಾರೆ. ಮುಖ್ಯವಾಗಿ ಇವತ್ತು ನಾವು ರಮೇಶ್ ಅವ್ರನ್ನ ಅಭಿನಂದಿಸಬೇಕಾಗತ್ತೆ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಇಡೀ ಕನ್ನಡಿಗರು ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ಇಡೀ ಪ್ರಪಂಚವನ್ನು ವಿಶ್ವಗುರು, ವಿಶ್ವ ನಾಯಕ ಅಂತೇಳಿ ಯಾರಾದರೂ ಗುರುತಿಸ್ಕೊಳ್ಳುವಂಥ ಒಬ್ಬ ನಾಯಕತ್ವ ಇದ್ದರೆ ಅದು ಇಮ್ಮಡಿ ಪುಲಿಕೇಶಿ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಿದ್ದೀನಿ. ಅಂಥ ಇಮ್ಮಡಿ ಪುಲಿಕೇಶಿನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಇಮ್ಮಡಿ ಪುಲಿಕೇಶಿರವರ ಪ್ರತಿಮೆಗೆ ನಾವೊಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕನ್ನಡ ವಿಜಯ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಕನ್ನಡಿಗರ ವಿಜಯ ದಿನಕ್ಕೆ, ಕನ್ನಡಿಗರ ವಿಜಯ ದಿನಕ್ಕೆ, ಕನ್ನಡಿಗರ ವಿಜಯ ದಿನಕ್ಕೆ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿಗೆ, ಹೆಮ್ಮೆಯ ಇಮ್ಮಡಿ ಪುಲಿಕೇಶಿಗೆ, ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿಗೆ ಚಕ್ರವರ್ತಿ ಸಾಮ್ರಾಟನಿಗೆ ಜಯವಾಗಲಿ. ಕನ್ನಡಿಗರ ವಿಜಯ ದಿನಕ್ಕೆ, ಕನ್ನಡಿಗರ ವಿಜಯ ದಿನಕ್ಕೆ, ಕನ್ನಡಿಗರ ವಿಜಯ ದಿನಕ್ಕೆ, ಕನ್ನಡಿಗರ ವಿಜಯ ದಿನಕ್ಕೆ ರಾಜಣ್ಣ.